Hello friends, ಇಂದು ನಾವು ಕ್ಲಾಸ್ 10th ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ ನಂಬರ್ 1 ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್ ಎಂಬ ಒಂದು ಚಾಪ್ಟರ್ದು ಮುಂದುವರೆದ ಭಾಗ ಅಂದರೆ ಪಾರ್ಟ್ 2 ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ನಾವು ಪಾರ್ಟ್ 1ನಲ್ಲಿ 5 ಮೇನ್ ಪ್ರಾಬ್ಲಮ್ಸ್ನ ನೋಡಿದ್ವಿ. ಈಗ ಉಳಿದ 5 ಮೇನ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ನಂಬರ್ 6, ಎಕನಾಮಿಕ್ ಇನ್ಇಕ್ವಾಲಿಟಿ. ಇನ್ಕ್ರೀಸಿಂಗ್ ಎಕನಾಮಿಕ್ ಇನ್ಇಕ್ವಾಲಿಟಿ ಹ್ಯಾಸ್ ಬಿನ್ ಅ ಪಾಯಿಂಟ್ ಆಫ್ ಗ್ರೋಯಿಂಗ್ ಕನ್ಸರ್ನ್ ಇನ್ ಇಂಡಿಯಾ. ಸೊ ಎಕನಾಮಿಕ್ ಇನ್ಇಕ್ವಾಲಿಟಿ ಅಂದರೆ ಅದೊಂಥರ ಪ್ರಾಬ್ಲಮ್. ಅದ್ರ ಮೀನಿಂಗ್ ನಿಮ್ಗೆ ಈಗ ಗೊತ್ತಾಗುತ್ತೆ. ಇಟ್ ರೆಫರ್ಸ್ ಟು ದ ವೈಡ್ನಿಂಗ್ ಆಫ್ ದ ಗ್ಯಾಪ್ ಬಿಟ್ವೀನ್ ದ ಪೂರ್ ಆ್ಯಂಡ್ ರಿಚ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಸೊ ಬಡವರು ಮತ್ತು ಶ್ರೀಮಂತರು ಎಂಬ ಒಂದು ಸೆಕ್ಷನ್ಸ್ನ ಡಿವೈಡ್ ಮಾಡುತ್ತೆ ಇದು ಎಕನಾಮಿಕ್ ಇನ್ಇಕ್ವಾಲಿಟಿ. ಓಕೆನಾ. ಸೊ ಆ ಗ್ಯಾಪ್ನ ಹೆಚ್ಚು ಮಾಡ್ತಾ ಇದೆ ಅವರಿಬ್ಬರ ಮಧ್ಯೆ. ಓಕೆನಾ, ರಿಚ್ ಆ್ಯಂಡ್ ಪೂರ್. Even this inequality phenomenon is more and more significant between rural and urban areas. So sections. ಸೊ ರೂರಲ್ ಮತ್ತು ಅರ್ಬನ್ ಸೆಕ್ಷನ್ಸಲ್ಲೂ ಸಹ ಈ ಒಂದು ಎಕನಾಮಿಕ್ ಇನ್ಇಕ್ವಾಲಿಟಿ ಕಾಣ್ತಾ ಇದೆ. ಸೊ ರೂರಲ್ಸ್ ಅವರು ಬಡವರು, ಅರ್ಬನ್ಸ್ನವರು ರಿಚ್ ಅಂತ ಒಂದು ಹುನ್ನಾರ ಅಂತ ಹೇಳ್ಬೋದು. ಸೊ ಅದು ಉಂಟಾಗ್ತಾ ಇದೆ. ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ದಟ್ ದ ರಿಚ್ ಆ್ಯಂಡ್ ಅರ್ಬನ್ ಸೊಸೈಟಿ ಈಸ್ ರೀಪಿಂಗ್ ಮೋರ್ ಬೆನಿಫಿಟ್ಸ್ ಆಫ್ ಅವರ್ ನ್ಯಾಷನಲ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ನ್ಯಾಷನಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಒಂದು ನೇಷನ್ನು ಡೆವಲಪ್ ಆಗ್ತಾ ಇರುವಾಗ ಅದರಿಂದ ಬರುವಂಥ ಒಂದು ಫಲಗಳು. ಓಕೆನಾ. ಸೊ ಆ ಒಂದು ಫಲಗಳ ಒಂದು ಅಡ್ವಾಂಟೇಜಸ್ನ ಬರೀ ರಿಚ್ ಅಥವಾ ಅರ್ಬನ್ ಸೆಕ್ಷನ್ನವರೇ ಜಾಸ್ತಿ ತಗೊಳ್ತಾ ಇದ್ದಾರೆ. ಪೂರ್ ಮತ್ತು ರೂರಲ್ ಸೆಕ್ಷನ್ಸ್ನವರಿಗೆ ಸಿಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ದ ಪೂರ್ ಆರ್ ಆಫನ್ ಡಿಸಿಲ್ಯೂಷನ್ಡ್ since the benefits of the governmental programs do not properly reach the doorsteps of the poor masses. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪೂರ್ ಜನ ಇರ್ತಾರೆ ತಾನೆ, ಬಡವರು. ಸೊ ಅವ್ರಿಗೆ ಗೌರ್ಮೆಂಟ್ ಏನೇನು ಪ್ರೋಗ್ರಾಮ್ಸ್ ಮಾಡಿದೆ ಅಂತ ಗೊತ್ತಿರಲ್ಲ. ಪ್ಲಸ್ ಏನಂದರೆ ಅದ್ರದ್ದು ಒಂದು ಗೌರ್ಮೆಂಟ್ ಮಾಡಿರೋಂಥ ಪ್ರೋಗ್ರಾಮ್ದು ಬೆನಿಫಿಟ್ಸು ಅಥವಾ ಅಡ್ವಾಂಟೇಜಸ್ ಅವ್ರಿಗೆ ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಅದ್ರ ಮೀನಿಂಗ್. ಓಕೆನಾ. ಈವನ್ ದ ಹೈ ಸ್ಯಾಲರಿ ಸಿಂಡ್ರೋಮ್ ಇನ್ ಪ್ರೈವೇಟ್ ಸೆಕ್ಟರ್ಸ್, ದ ಆಪರೇಷನ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್, the increasing segment of white-collar jobs, profiteering, corruption, all have the combined effect to widen the gap between the haves and have-nots. ಸೊ ಒಳ್ಳೆ ಜಾಬ್ಸು, ಹೈ ಸ್ಯಾಲರಿ ಜಾಬ್ಸ್ ಸಿಗೋದು ಪ್ರೈವೇಟ್ ಸೆಕ್ಟರ್ಸಲ್ಲಿ ಆಗಿರ್ಬೋದು, ಮಲ್ಟಿನ್ಯಾಷನಲ್ ಅಂದರೆ ಇಂಟರ್ನ್ಯಾಷನಲ್ ಕಂಪನೀಸಲ್ಲಿ ವರ್ಕ್ ಮಾಡೋದು. ಸೊ ಇದರಿಂದೆಲ್ಲ ಅವ್ರದ್ದು ಒಂದು ಸಂಬಳ ಹೆಚ್ಚಾಗತ್ತೆ ತಾನೆ. ಪ್ಲಸ್ ಅದ್ರ ಜೊತೆಲಿ ಕರಪ್ಷನ್ನು ಸೇರಿಸಿದ್ದಾರೆ, ಪ್ರಾಫಿಟೇರಿಂಗು ಸೇರಿಸಿದ್ದಾರೆ. ಪ್ರಾಫಿಟೇರಿಂಗು ಮುಂದೆ ಬರುತ್ತೆ, ಅದನ್ನು ನೋಡೋಣ. ಕರಪ್ಷನ್ ಅಂದರೆ ನಿಮ್ಗೆ ಗೊತ್ತು, ಇಲ್ಲಿ ಮೇಕಿಂಗ್ ಆಫ್ ಮನಿ ಇನ್ ದ ಅನ್ಲಾಫುಲ್ ಮೀನ್ಸ್. ಓಕೆನಾ. ಸೊ ಅದು ಇಲ್ಲಿಗಲ್ ಆಗಿ ದುಡ್ಡು ಮಾಡ್ಕೊಳೋದು, ಥ್ರೂ ಬ್ರೈಬರಿನೂ ಆಗಿರ್ಬೋದು ಅದು. ಸೊ ಈ ಥರ ಎಲ್ಲ ದುಡ್ಡು ಮಾಡಿಕೊಂಡು ಪೂರ್ ಮತ್ತು ರಿಚ್ ಮಧ್ಯೆ ಗ್ಯಾಪ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಇದು ಏನು ಕೊಟ್ಟಿದ್ದಾರೆ ಅಂದರೆ ಈ ಥರ ಮಾಡಿ ಯಾರ್ಯಾರ ಜನರಿಗೆ ಏನೇನಿದೆ, ಯಾರ್ಯಾರ ಜನರಿಗೆ ಏನೇನು ಇಲ್ಲ ಎಂಬ ಒಂದು ಗ್ಯಾಪ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಇನ್ಕ್ರೀಸಿಂಗ್ ದ ಗ್ಯಾಪ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಇನ್ ಇಂಡಿಯಾ. ಓಕೆನಾ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. It is the primary duty of the government to take steps for the bridging of the gaps between the rich and poor people. ಈಗ ಗೌರ್ಮೆಂಟದ್ದು ಡ್ಯೂಟಿ ಆಗುತ್ತೆ, ಅವ್ರ ಕರ್ತವ್ಯ ಆಗುತ್ತೆ ಈ ಥರ ಪ್ರಾಬ್ಲಮ್ನ ನಿಲ್ಲಿಸುತ್ತೆ. ಪ್ಲಾನಿಂಗ್ ಇನ್ ಇಂಡಿಯಾ ಶುಡ್ ಬಿ ಇನ್ಕ್ಲೂಸಿವ್ ಆ್ಯಂಡ್ ಗಿವ್ ಪ್ರಾಪರ್ ಅಟೆನ್ಷನ್ ಟು ಮಿನಿಮೈಸ್ ದೀಸ್ ಡಿಸ್ಪ್ಯಾರಿಟೀಸ್. ಸೊ ಈ ಥರದ್ದು ಒಂದು ಪ್ರಾಬ್ಲಮ್ನ ಮಿನಿಮೈಸ್ ಮಾಡೋಕ್ಕೆ ಇಂಡಿಯಾದಲ್ಲಿ ಪ್ಲಾನಿಂಗ್ ಅಂತೂ ಬೇಕೇ ಬೇಕು. ದ ಪೂರ್ ಆ್ಯಂಡ್ ಟ್ರೈಬಲ್ ಶುಡ್ ಬಿ ಮೇಡ್ ಪಾರ್ಟ್ನರ್ಸ್ ರಾದರ್ ದೆನ್ ದ ವಿಕ್ಟಿಮ್ಸ್ ಆಫ್ ಡೆವಲಪ್ಮೆಂಟ್. ಸೊ ಪೂರು ಮತ್ತು ಟ್ರೈಬಲ್ ಜನನೇ ಈ ಥರ ಒಂದು ಪ್ರಾಬ್ಲಮಲ್ಲಿ ಏನನ್ಬೋದು ನಾವು, ಒಂಥರ ಅಂದರೆ ಅವ್ರಿಗೆ ಒಂದು ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಪೂರ್ ಮತ್ತು ಟ್ರೈಬಲ್ ಪೀಪಲಿಗೆ. ಅವರು ಬರೀ ಹಿಂಗೆ ವಿಕ್ಟಿಮ್ಸ್ ಆಗೋ ಬದಲು ಅವರಿಬ್ಬರನ್ನ ಪಾರ್ಟ್ನರ್ಸ್ ಮಾಡಿ ಬಂದಾಗಬೇಕು ಅಂತ ಗೌರ್ಮೆಂಟು ಟ್ರೈ ಮಾಡ್ತಾ ಇದೆ. ಮೆನಿ ಅ ಟೈಮ್ ದೇ ಆರ್ ಡಿಸ್ಪ್ಲೇಸ್ಡ್ ಫ್ರಮ್ ದರ್ ಲ್ಯಾಂಡ್ ಆ್ಯಂಡ್ ವೆಲ್ಲಿಂಗ್ ಪ್ಲೇಸಸ್ ಫಾರ್ ಎಸ್ಟಾಬ್ಲಿಷಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್ ಎಕ್ಸೆಟ್ರಾ. ಸೊ ನಿಮ್ಗೆ ಗೊತ್ತಿರುತ್ತೆ ಅಲೆಮಾರಿಗಳಂದ್ರೆ ಏನಂತ. ಅಲೆಮಾರಿಗಳ ನೋಮ್ಯಾಡ್ಸ್. ಓಕೆನಾ. ಸೊ ಅವರೊಂಥರ ಪೂರ್ ಜನ ಲೆಕ್ಕದಲ್ಲೇ ಬರ್ತಾರೆ. ಅವರು ಕೆಲಸಕ್ಕೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಸೊ ಯಾವ ಕೆಲಸಕ್ಕಾಗಿರ್ಬೋದು, ಕನ್ಸ್ಟ್ರಕ್ಷನ್ ಕೆಲಸಕ್ಕಾಗಿರ್ಬೋದು, ಇಂಡಸ್ಟ್ರೀಸ್ ಕೆಲಸಕ್ಕಾಗಿರ್ಬೋದು ಎಕ್ಸೆಟ್ರಾ. ಓಕೆನಾ. ಚಿಕ್ಕ ಪುಟ್ಟ ಕೆಲಸ. ಸೊ ಈ ಥರ ಇದು ಒಂಥರ ಬಡವರ ಒಂದು ಜೀವನ ಅಂತ ಹೇಳ್ಬೋದು. ಅಟ್ ದಟ್ ಟೈಮ್ ಪ್ರಾಪರ್ ಕೇರ್ ಹ್ಯಾಸ್ ಟು ಬಿ ಟೇಕನ್ ಫಾರ್ ದ ಸೂಟೇಬಲ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಅರ್ನಿಂಗ್ ಆಪರ್ಚುನಿಟೀಸ್. ಈ ಥರ ಅಲೆಮಾರಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರುವಾಗ ಗೌರ್ಮೆಂಟು ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ರಿಹ್ಯಾಬಿಲೇಷನ್ ಅಂದರೆ ಬೇಸಿಕ್ ಫೆಸಿಲಿಟೀಸು, ಮನೆ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತು ಮೆಡಿಕಲ್ ಫೆಸಿಲಿಟೀಸು, ಫುಡ್ ಫೆಸಿಲಿಟೀಸು ಎಕ್ಸೆಟ್ರಾ. ಓಕೆನಾ. ಸೊ ಇದನ್ನೆಲ್ಲ ಗೌರ್ಮೆಂಟ್ ಕೊಡಬೇಕು. ಅರ್ನಿಂಗ್ ಆಪರ್ಚುನಿಟೀಸು ಸಹ ಕೊಡಬೇಕು. ಸೊ ಒಂದು ಮಿನಿಮಮ್ ಎಷ್ಟು ಒಂದು ಜೀವನ ಮಾಡೋಕ್ಕೆ ಎಷ್ಟು ಸ್ಯಾಲರಿ ಕೊಡಬೇಕು ಅಷ್ಟು ಒಂದು ಸ್ಯಾಲರಿ ಈ ಬಡವರಿಗೆ ಕೊಡಬೇಕು. ಓಕೆನಾ.
ನೆಕ್ಸ್ಟ್, ಪ್ರಾಪರ್ ಎಕನಾಮಿಕ್ ರಿಫಾರ್ಮ್ಸ್, careful fiscal policies, healthy taxation system, coupled with small scale and rural based industries would go a long way to remove the economic inequality. ಸೊ ಈ ಥರ ಎಕನಾಮಿಕ್ ರಿಫಾರ್ಮ್ಸ್ ಅಂದರೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡೋದು, ಮತ್ತು ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಬೇಸಿಕ್ ಎಷ್ಟು ಎಷ್ಟು ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಇರಬೇಕು, ಮತ್ತು ಈ ಥರದಕ್ಕೆಲ್ಲ ರಿಫಾರ್ಮ್ಸ್ ಅಂತ ಅಂತೀವಿ. ಹೆಲ್ದಿ ಟ್ಯಾಕ್ಸೇಷನ್ ಸಿಸ್ಟಮ್, ಈ ಥರ ದುಡ್ಡು ಎಷ್ಟೊಂದು ಅಮೌಂಟ್ ಆಫ್ ದುಡ್ದಾದ್ಮೇಲೆ ಫುಲ್ಲು ಟ್ಯಾಕ್ಸಿಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ತಾನೆ. ಸೊ ಎಷ್ಟು ಬೇಕು ಅಷ್ಟೇ ಟ್ಯಾಕ್ಸ್ ತೊಗೊಳೋದು. ಸೊ ಈ ಥರದ್ದೆಲ್ಲ ಸುಮಾರು ಪಾಲಿಸೀಸ್ನೆಲ್ಲ ತೊಗೊಂಡ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ಎಕನಾಮಿಕ್ ಇನ್ಇಕ್ವಾಲಿಟಿನ ತೆಗಿಬೋದು ನಾವು. ಗ್ರೋತ್ ಆಫ್ ಲಾರ್ಜ್ ಇಂಡಸ್ಟ್ರಿಯಲ್ ಹೌಸಸ್, ಮೊನೊಪೊಲೀಸ್ ಆರ್ ಟು ಬಿ ಪ್ರಾಪರ್ಲಿ ರೆಗ್ಯುಲೇಟೆಡ್. ಓಕೆನಾ. ಇಂಡಸ್ಟ್ರಿಯಲ್ ಹೌಸಸ್ ಅಂದರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಆ ಇಂಡಸ್ಟ್ರೀಸಲ್ಲೇ ಅವ್ರದ್ದೊಂದು ಚಿಕ್ಕ ಒಂದು ಕ್ವಾರ್ಟರ್ಸ್, ಒಂದು ಚಿಕ್ಕ ರೂಮ್ ಥರ. ಓಕೆನಾ. ಸೊ ವಸತಿ ವ್ಯವಸ್ಥೆ. ಸೊ ದಟ್ ಫ್ರೂಟ್ಸ್ ಆಫ್ ನ್ಯಾಷನಲ್ ಗ್ರೋತ್ ಕ್ಯಾನ್ ನೆವರ್ ಬಿ ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಈ ಥರ ಮಾಡೋದ್ರಿಂದ ನ್ಯಾಷನಲ್ ಗ್ರೋತ್ದು ಒಂದು ಅಡ್ವಾಂಟೇಜಸ್ಸು, ಬೆನಿಫಿಟ್ಸು ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. Land reforms, labor-oriented policies, social securities, etc. to have the positive role in minimizing the economic gap. ಸೊ ಲೇಬರ್ ಓರಿಯೆಂಟೆಡ್ ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡೋರು ಓರಿಯೆಂಟೆಡ್ ಪಾಲಿಸೀಸ್ ಜಾರಿಗೆ ತರಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ. ಸೊ ಒಂದೇ ಜಾಗದಲ್ಲಿ ಇರಲ್ಲ ತಾನೇ ಅವರು, ಸುಮಾರು ಬಡವರು ಅಲೆಮಾರಿಗಳಾಗಿರ್ತಾರೆ. ಸೊ ಅವ್ರು ಎಲ್ಲೋದ್ರೂ ಒಂದು ಸಮಾಜದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಅಂದರೆ ಸೆಕ್ಯೂರ್ ಆಗಿರ್ಬೇಕು ಅವರು. ಸೊ ಈ ಥರದ್ದೆಲ್ಲ ಪಾಲಿಸೀಸ್ನ ತಂದರೆ ಎಕನಾಮಿಕ್ ಗ್ಯಾಪು ಕಮ್ಮಿ ಆಗುತ್ತೆ. ಓಕೆನಾ. ಓಕೆ, ಇದು ಪಾರ್ಟ್ ನಂಬರ್ 6 ಆಯಿತು. ಈಗ ಪಾರ್ಟ್ ನಂಬರ್ 7, ಪ್ರಾಬ್ಲಮ್ ನಂಬರ್ 7, ಓವರ್ ಪಾಪ್ಯುಲೇಷನ್. ಇಂಡಿಯಾ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಇಂಡಿಯಾ ಪಾಪ್ಯುಲೇಷನ್ ಪ್ರಕಾರ, ಜನಸಂಖ್ಯೆ ಪ್ರಕಾರ ಇಂಡಿಯಾದಲ್ಲಿ ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಪ್ಲೇಸ್ ನಿಲ್ಲುತ್ತೆ. ಇಂಡಿಯಾ ಪೊಸೆಸಸ್ ಅಬೌಟ್ 2.4% ಆಫ್ ದ ಟೋಟಲ್ ಲ್ಯಾಂಡ್ ಆಫ್ ದ ಏರಿಯಾ ಆಫ್ ದ ವರ್ಲ್ಡ್. ಸೊ 2.4% ಅಷ್ಟೇ, ಇಡೀ ಅರ್ಥಲ್ಲಿ ಬರೀ 2.4% ಅಷ್ಟೇ ಇಂಡಿಯಾದು ಲ್ಯಾಂಡ್ ಏರಿಯಾ. ಆದ್ರೂ ಸಹ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇಂಡಿಯಾ. ಡ್ಯೂರಿಂಗ್ ದ ಡೆಕೆಡ್ ಆಫ್ 1991 to 2001, ಪಾಪ್ಯುಲೇಷನ್ ಗ್ರೂ ಫ್ರಮ್ 84 million to 102.7 million. ಸೊ 1991 ಇಂದ 2001 ಅಂದರೆ 10 ವರ್ಷದ ಒಂದು ಅವಧಿಯಲ್ಲಿ 84 million ಇಂದ 102 million ಆಯಿತು. ಸೊ ಆಲ್ಮೋಸ್ಟ್ ಒಂದು 20 million ಜನ ಎಕ್ಸ್ಟ್ರಾ ಆದರು. ಓಕೆನಾ. As per 2011 census, the total population of India has reached to 121 crores. ಸೊ ಈಗ ಅಂದರೆ ರೀಸೆಂಟ್ ಸೆನ್ಸಸ್ಸು 2011 ಸೆನ್ಸಸ್ಸಲ್ಲಿ 121 ಕೋಟಿ. ಸೊ 121 ಕೋಟಿ ಜನ ಇದ್ದಾರೆ, ಪಾಪ್ಯುಲೇಷನ್ ಇದೆ. ದ ಗ್ರೋತ್ ರೇಟ್ ಆಫ್ ಅಬೌಟ್ 1.9 ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 19%. ಓಕೆನಾ. ಓಕೆ, ದ ಗ್ರೋತ್ ರೇಟ್ ಆಫ್ ಅಬೌಟ್ 19% ಡ್ಯೂರಿಂಗ್ ದ ಪಾಸ್ಟ್ ಡೆಕೆಡ್. ಸೊ ಈ ಒಂದು ಪಾಸ್ಟ್ ಡೆಕೆಡ್ ಅಂದರೆ 10 ವರ್ಷದಲ್ಲಿ 19% ಆಗುವಷ್ಟು ಒಂದು ಗ್ರೋತ್ ಆಗಿದೆ. ಇನ್ಕ್ರೀಸಿಂಗ್ ಬರ್ತ್ ರೇಟ್, ಡಿಕ್ರೀಸಿಂಗ್ ಡೆತ್ ರೇಟ್, ರೈಸ್ ಆಫ್ ಲಾಂಗ್ ಲೈವ್ಲಿ ಪೀರಿಯಡ್, ಡಿಕ್ರೀಸ್ ಆಫ್ ಇನ್ಫೆಂಟ್ ಮಾರ್ಟಾಲಿಟಿ ಆರ್ ದ ಫ್ಯಾಕ್ಟರ್ಸ್ ಲೀಡಿಂಗ್ ಟುವರ್ಡ್ಸ್ ದ ಓವರ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಸೊ ಇನ್ಕ್ರೀಸಿಂಗ್ ಬರ್ತ್ ರೇಟ್ ಅಂದರೆ ಬರ್ತ್ ಜಾಸ್ತಿ ಆಗೋದು, ಡಿಕ್ರೀಸಿಂಗ್ ಡೆತ್ ರೇಟ್ ಅಂದರೆ ಡೆತ್ ಕಮ್ಮಿ ಆಗೋದು, ಮತ್ತು ರೈಸ್ ಆಫ್ ಲಾಂಗ್ ಲಿವ್ಲಿ ಪೀರಿಯಡ್ ಅಂದರೆ ಜಾಸ್ತಿ ಮೆಡಿಕಲ್ ಫೆಸಿಲಿಟಿ ಸಿಕ್ಬಿಟ್ಟಿದೆ. ಸೊ ಎಲ್ಲರೂ ಜನ ಜಾಸ್ತಿ ಹೊತ್ತು ಬಾಳ್ತಾ ಇದ್ದಾರೆ. ಡಿಕ್ರೀಸ್ ಆಫ್ ಇನ್ಫೆಂಟ್ ಮಾರ್ಟಾಲಿಟಿ. ಸೊ ಇನ್ಫೆಂಟ್ ಮಾರ್ಟಾಲಿಟಿ ಅಂದರೆ ಹುಟ್ಟಿದ ಕೂಡಲೇ ತೀರೋಗೋದು ಮಕ್ಕಳು. ಸೊ ಅದು ಕಮ್ಮಿ ಆಗ್ತಾಯಿದೆ. ಸೊ ಇವೆಲ್ಲ ಓವರ್ ಪಾಪ್ಯುಲೇಷನ್ಗೆ ಕಾರಣ ಆಗ್ತಾಯಿದೆ. ಓಕೆನಾ. ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಕ್ಟಿವಿಟೀಸ್ ಲೈಕ್ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಆರ್ ಎಫೆಕ್ಟಿವ್ಲಿ ಲಾಂಚ್ಡ್ ಇನ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಇದನ್ನು ತಡೆಗಟ್ಟಕ್ಕೆ, ಓವರ್ ಪಾಪ್ಯುಲೇಷನ್ ತಡೆಗಟ್ಟಕ್ಕೆ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಕ್ಟಿವಿಟೀಸ್, ಓಕೆನಾ, ಫ್ಯಾಮಿಲಿ ಪ್ಲಾನಿಂಗ್ ಲೈಕ್ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್. ಓಕೆ, ಇದು ಪ್ರೋಗ್ರಾಮ್ಸು ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಇವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. Of course, families, especially middle and upper social economic classes, have mostly adopted family planning. So, middle ಮತ್ತು upper social economic classes, so middle class family, upper class family ಅಂದರೆ ಅಂಥ ಫ್ಯಾಮಿಲೀಸು, ಅಂಥ ಫ್ಯಾಮಿಲೀಸಿಗೆಲ್ಲ ಇದ್ರ ಬಗ್ಗೆ ಅರಿವಿದೆ. ಸೊ ಓವರ್ ಪಾಪ್ಯುಲೇಷನ್ನು ತಡೆಗಟ್ಟಬೇಕಂತ ಸೊ ಅವರೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ಕ್ರಿಯೇಟೆಡ್ ಸಚ್ ಪ್ರಾಬ್ಲಮ್ಸ್ ಲೈಕ್ unemployment, illiteracy, poverty, beggary, housing, health, water scarcity, etc. ಸೊ ಪಾಪ್ಯುಲೇಷನ್ ಗ್ರೋತ್ ಆದರೆ ಜಾಸ್ತಿ ಆಗಿಬಿಟ್ರೆ, ಅಂದರೆ ಜನಸಂಖ್ಯೆ ಸ್ಫೋಟ ಆಗಿಬಿಟ್ರೆ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಸೊ ಎಲ್ಲರಿಗೂ ಕೆಲಸ ಸಿಗಲ್ಲ, ಕೊರತೆ ಆಗುತ್ತೆ ಕೆಲಸದ್ದು. ಇಲಿಟ್ರಸಿ ಆಗುತ್ತೆ. ಸೊ ಎಲ್ಲರಿಗೂ ಎಜುಕೇಷನು ಸಿಗಲ್ಲ. ಸೊ ಎಜುಕೇಷನ್ನು ಸಿಕ್ಕಿಲ್ಲ ಮತ್ತು ಕೆಲಸನೂ ಸಿಕ್ಕಿಲ್ಲ ಅಂದರೆ ಪೋವರ್ಟಿ ಆಗುತ್ತೆ, ಬಡತನ ಬರುತ್ತೆ.
ಬಡತನ ಬಂದ ಕೂಡಲೇ ಬೆಗ್ಗರಿ ಬರುತ್ತೆ, ಭಿಕ್ಷುಕರಾಗ್ತಾರೆ. ಸೊ ಏನೋ ಒಂದು ಕೆಲಸ ಮಾಡ್ಬೇಕಂತ ಹೌಸಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಆಗತ್ತೆ ಅವ್ರಿಗೆ. ಹೆಲ್ತ್ ಪ್ರಾಬ್ಲಮ್ಸು, ಹೌಸಿಂಗ್ ಪ್ರಾಬ್ಲಮ್ಸು, ವಸತಿ ಇರಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಆಗತ್ತೆ, ವಾಟರ್ ಸ್ಕೇರ್ಸಿಟಿನೂ ಇರುತ್ತೆ. ಸೊ ಎಲ್ರಿಗೂ ನೀರು ಸೌಲಭ್ಯ ಸಿಗಲ್ಲ. ಓಕೆನಾ? Moreover, population of India is not equally distributed among all states. ಸೊ ಪಾಪ್ಯುಲೇಷನ್ ಎಂಬ ಒಂದು ಥಿಂಗು ಇಡೀ ಇಂಡಿಯಾದಲ್ಲಿರೋ ಎಲ್ಲ ರಾಜ್ಯಗಳಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಒಂದೊಂದು ರಾಜ್ಯಗಳಲ್ಲಿ ಜಾಸ್ತಿ ಇದೆ ಪಾಪ್ಯುಲೇಷನ್, ಒಂದೊಂದು ರಾಜ್ಯಗಳಲ್ಲಿ ಕಮ್ಮಿ ಇದೆ. ಈವನ್ ಅರ್ಬನೈಸೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಅಟ್ ಅ ಗ್ರೇಟರ್ ಸ್ಪೀಡ್ ಇನ್ ಇಂಡಿಯಾ. ಸೊ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದ್ದಂಗೆ ಅರ್ಬನೈಸೇಷನ್ ಕೂಡ ಹೆಚ್ಚಾಗೇ ಆಗುತ್ತೆ. ಅಂದರೆ ಸಿಟೀಸ್, ರೂರಲ್ ಏರಿಯಾಸ್ ಎಲ್ಲ ಸಿಟೀಸ್ ಆಗೋದು. Effective national population policies are to be implemented to tackle these problems. So, national population policies ಅಂದರೆ ಇದೆ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ನೋಡಿದ್ವಿ ತಾನೆ. ಸೊ ಅದೆಲ್ಲ ಎಫೆಕ್ಟಿವ್ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸೀಸ್ ಎಲ್ಲ ಬರುತ್ತೆ. ಸೊ ಅಂಥ ಪಾಲಿಸೀಸು, ಅಂಥ ಪ್ರೋಗ್ರಾಮ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಈ ಒಂದು ಪ್ರಾಬ್ಲಮ್ ತಡೆಗಟ್ಟಕ್ಕೆ. India can conveniently convert these vast human resources as potential element of national growth. ಸೊ ಈಗ ಸುಮಾರು ಹ್ಯೂಮನ್ ರಿಸೋರ್ಸಸ್ ಇದೆ. ಹ್ಯೂಮನ್ ರಿಸೋರ್ಸಸ್ ಅಂದರೆ ನಾವೇ ಜನ. ಓಕೆನಾ? ಸೊ ಇವರನ್ನ ಸುಮ್ಮನೆ ಭಿಕ್ಷುಕರಾಗಿ, ಸುಮ್ಮನೆ ಬಡವರಾಗಿ ಬಿಡೋ ಬದಲು ಇವರನ್ನೆಲ್ಲ ಹ್ಯೂಮನ್ ರಿಸೋರ್ಸಸ್, ಅವರನ್ನು ಒಂದು ಉಪಯೋಗಿಸಿ ಅವರನ್ನು ಮತ್ತು ನ್ಯಾಷನಲ್ ಗ್ರೋತ್, ಸೊ ನ್ಯಾಷನಲ್ ಎಕನಾಮಿಕ್ ಗ್ರೋತಿಗೆ ಅವರನ್ನು ಒಂದು ದೇಶದ ಒಂದು ಪ್ರಗತಿಗೆ ಅವರನ್ನು ಯೂಸ್ ಮಾಡ್ಕೊಳ್ಬೇಕು. ಅವರ್ ನೇಷನ್ ಈಸ್ ಹ್ಯಾವಿಂಗ್ ಅಬಂಡೆಂಟ್ ನ್ಯಾಚುರಲ್ ರಿಸೋರ್ಸಸ್. ನಮ್ಮ ದೇಶ ಎಷ್ಟೇ ಎಷ್ಟೇ ರಿಸೋರ್ಸಸ್ ನಾವು ಯೂಸ್ ಮಾಡಿದ್ರೂ ಬರ್ತಾನೆ ಇರತ್ತೆ. ಇನ್ನು ತುಂಬ ನ್ಯಾಚುರಲ್ ರಿಸೋರ್ಸಸ್ ಇದೆ ನಮ್ಮ ದೇಶದಲ್ಲಿ. ಪ್ಲಾನಿಂಗ್ ಅಟ್ ದ ನ್ಯಾಷನಲ್ ಲೆವೆಲ್ ಶುಡ್ ಬಿ ಯುಟಿಲೈಸ್ಡ್ ಹಾರ್ಮೋನಿಯಸ್ಲಿ ಬೋತ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಸೊ ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಗೌರ್ಮೆಂಟು ಹ್ಯೂಮನ್ ರಿಸೋರ್ಸಸ್ಸು ಅಷ್ಟೇ ಚೆನ್ನಾಗಿ ಯೂಸ್ ಮಾಡಬೇಕು, ನ್ಯಾಚುರಲ್ ರಿಸೋರ್ಸಸ್ಸು ಅಷ್ಟೇ ಚೆನ್ನಾಗಿ ಯೂಸ್ ಮಾಡಬೇಕು. ದ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ನೌ ಕಾಲ್ಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಸೊ ಮೊದಲು ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇತ್ತು, ಈಗ ಅದನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಾಗಿ ಕನ್ವರ್ಟ್ ಆಗಿದೆ. ದ ಸ್ಪ್ರೆಡ್ ಆಫ್ ಲಿಟ್ರಸಿ, ಟೆಕ್ನಿಕಲ್ ಟ್ರೈನಿಂಗ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್, ಎಕ್ಸ್ಪೋರ್ಟ್ ಪ್ರಮೋಷನ್, ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬೋತ್ ಅಟ್ ರೂರಲ್ ಆ್ಯಂಡ್ ಅರ್ಬನ್ ಸೆಕ್ಟರ್ಸ್ ಆರ್ ಸಮ್ ಆಫ್ ದ ಮೀನ್ಸ್ ಟು ಟ್ಯಾಕಲ್ ಪಾಪ್ಯುಲೇಷನ್. ಸೊ ಎಜುಕೇಷನ್ ಕೊಡಲೇಬೇಕು ಎಲ್ಲರಿಗೂ, ಲಿಟ್ರಸಿ, ಟ್ರೈನಿಂಗ್ ಕೊಡಬೇಕು ಕೆಲಸ ಮಾಡೋಕ್ಕೆ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಡಸ್ಟ್ರಿಯಲ್ ಗ್ರೋತ್ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಪಾಪ್ಯುಲೇಷನ್ನ ನಾವು ಒಂಥರ ಯೂಸ್ ಮಾಡ್ಬೋದು ಒಳ್ಳೆ ವಿಷಯಕ್ಕೆ. ಓಕೆನಾ? ನವಡೇಸ್ ವಿ ಕ್ಯಾನ್ ಈವನ್ ಅಬ್ಸರ್ವ್ ಅ ಟ್ರೆಂಡ್ ಆಫ್ ಡರ್ತ್ ಆಫ್ ಲೇಬರ್ಸ್ ಫಾರ್ ಅಗ್ರಿಕಲ್ಚರ್, ಅನ್ಸ್ಕಿಲ್ಡ್ ಆ್ಯಂಡ್ ಈವನ್ ಸ್ಕಿಲ್ಡ್ ವರ್ಕ್. ಸೊ ಲೇಬರರ್ಸ್ ಇದ್ರು ತಾನೆ, ಸೊ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಮಾಡೋಕ್ಕೆ. ಅನ್ಸ್ಕಿಲ್ಡು ಆಗಿರ್ಬೋದು, ಸ್ಕಿಲ್ಡು ಆಗಿರ್ಬೋದು, ಅಂಥ ಕೆಲಸದಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ದಿಸ್ ಲೀಡ್ಸ್ ಟು ದ ಮೈಗ್ರೇಷನ್ ಆಫ್ ವರ್ಕರ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಇದರಿಂದ ವರ್ಕರ್ಸು ಮೈಗ್ರೇಟ್ ಆಗ್ತಾರೆ, ಅದೇ ಹೇಳಿದ್ದೆ ತಾನೆ, ಅಲೆಮಾರಿಗಳು. ಸೊ ಅದಾಗತ್ತೆ. ಎಕನಾಮಿಕ್ ಗ್ರೋತ್ ಹ್ಯಾಸ್ ಟು ಇನ್ವಾಲ್ವ್ ಮೋರ್ ಆ್ಯಂಡ್ ಮೋರ್ ಹ್ಯೂಮನ್ ಪೊಟೆನ್ಷಿಯಲ್ಸ್. ಸೊ ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ಇನ್ನೂ ಹೆಚ್ಚಿನ ಒಂದು ಗಾತ್ರದಲ್ಲಿ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ. ಸೊ ದಟ್ ದ ಪ್ರಾಬ್ಲಮ್ ಆಫ್ ಓವರ್ ಪಾಪ್ಯುಲೇಷನ್ ವಿಲ್ ಬಿ ಸಾಲ್ವ್ ವಿತ್ ಇನ್ ಅ ಡೆಕೇಡ್ ಇನ್ ಇಂಡಿಯಾ. ಸೊ ಈ ಥರ ಪ್ಲಾನಿಂಗ್ ಮಾಡೋದ್ರಿಂದ ಓವರ್ ಪಾಪ್ಯುಲೇಷನ್ ಎಂಬ ಒಂದು ಪ್ರಾಬ್ಲಮ್ಮು ಒಂಥರ ಬೂನ್, ಸೊ ಒಳ್ಳೆ ವಿಷಯ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಒಂದು 10 ವರ್ಷದ ಒಂದು ಅವಧಿಯ ಒಳಗೆ. ದೇರ್ ಆರ್ ಈವನ್ ಪಾಸಿಬಿಲಿಟೀಸ್ ದಟ್ ಅವರ್ ಹ್ಯೂಮನ್ ಪವರ್ ಕ್ಯಾನ್ ರೈಟ್ಲಿ ಬಿ ಡೀಮ್ಡ್ ಆಸ್ ಅನ್ ಅಸೆಟ್ ಆ್ಯಂಡ್ ನಾಟ್ ಅ ಲಯಬಿಲಿಟಿ ಫಾರ್ ವಿತ್ ಪ್ರಾಪರ್ ಪ್ಲಾನಿಂಗ್. ಸೊ ಹ್ಯೂಮನ್ ಪವರು ಒಂದು ಅಸೆಟ್ ಅಂದರೆ ಒಂಥರ ವರ ಥರ, ಬೂನ್ ಅಂತ ಹೇಳ್ತಿದ್ದಾನೆ. ಸೊ ಅದಾಗತ್ತೆ. ಅಂದರೆ ಶಾಪ ಥರ ಆಗಲ್ಲ, ಅದು ಒಂದು ಲಯಬಿಲಿಟಿ, ಒಂದು ಕರ್ಸ್ ಥರ ಆಗಲ್ಲ ಅದು. ಸೊ ಕೆಟ್ಟದಿಂದ ಒಳ್ಳೆಯದಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನು ಬೇಕಾಗುತ್ತೆ ಆ ಥರ ಮಾಡೋಕ್ಕೆ? ಪ್ರಾಪರ್ ಪ್ಲ್ಯಾನಿಂಗ್. ಸೊ ಓಕೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂದ್ರೂ ಪ್ರಾಪರ್ ಪ್ಲ್ಯಾನಿಂಗ್ ಬೇಕೇ ಬೇಕು. ಓಕೆನಾ? ಸೊ ಇದಾಯಿತು ಪ್ರಾಬ್ಲಮ್ ನಂಬರ್ 7, ಓವರ್ ಪಾಪ್ಯುಲೇಷನ್. ಈಗ ನಾವು ಪ್ರಾಬ್ಲಮ್ ನಂಬರ್ 8ಗೆ ಮುಂದುವರೆಯೋಣ. 8. ಪಾವರ್ಟಿ. ಪಾವರ್ಟಿ ಈಸ್ ಒನ್ ಆಫ್ ದ ಫೋರ್ಮೋಸ್ಟ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಸೊ ಪಾವರ್ಟಿ ಎಂಬ ಒಂದು ಥಿಂಗು ಒಂಥರ ತುಂಬ ದೊಡ್ಡ ಪ್ರಾಬ್ಲಮ್ ಇಂಡಿಯಾದಲ್ಲಿ. ಇಟ್ ಈಸ್ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ ಆಫ್ ಅ ಕಂಟ್ರಿ. ಸೊ ಇದಂತನ ಇಡೀ ಇಂಡಿಯಾದಲ್ಲಿ ಫುಲ್ ವೈಡ್ ಸ್ಪ್ರೆಡ್ ಆಗಿದೆ, ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿದೆ ಪಾವರ್ಟಿ ಎಂಬ ಒಂದು ಥಿಂಗ್. ಪಾವರ್ಟಿ ಎಕ್ಸಿಸ್ಟ್ ವೆನ್ ಪೀಪಲ್ ಆರ್ ನಾಟ್ ಏಬಲ್ ಟು ಗೆಟ್ ಸಫಿಷಿಯಂಟ್ ಫುಡ್, ಕ್ಲೋತಿಂಗ್, ಹೌಸಿಂಗ್ ಆ್ಯಂಡ್ ಅದರ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್. ಸೊ ಪಾವರ್ಟಿ ಎಂಬ ಒಂದು ಥಿಂಗು ಯಾವಾಗ ಎಕ್ಸಿಸ್ಟ್ ಆಗುತ್ತೆ? ಯಾವುದಾದ್ರೂ ಒಂದು ಜನರಿಗೆ ಹೌಸಿಂಗು, ಕ್ಲೋತು, ಫುಡ್ಡು, ಅಂದರೆ ಅದು 3 ಬೇಸಿಕ್ ಫೆಸಿಲಿಟೀಸ್ ತಾನೆ. ಬಟ್ಟೆ, ವಸತಿ ಮತ್ತು
ಆಹಾರ. ಸೊ ಫುಡ್, ಕ್ಲೋತ್ ಆ್ಯಂಡ್ ಹೌಸಿಂಗ್. ಸೊ ಇದು ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್ ಕೊರತೆ ಇದ್ದಾಗ ಅದಕ್ಕೆ, ಅಥವಾ ಇಲ್ಲದೆ ಇದ್ದಾಗ ಅದಕ್ಕೆ ಪೋವರ್ಟಿ ಅಂತ ಕರಿತೀವಿ. ಬೋತ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ ಇನ್ ಇಂಡಿಯಾ ಪವರ್ಟಿ ಸ್ಟಿಲ್ ಎಕ್ಸಿಸ್ಟ್. ಸೊ ನೀವು ಪವರ್ಟಿ ಎಂಬಂತಿಂಗು ಬರೀ ರೂರಲ್ ಏರಿಯಾಸಲ್ಲೇ ಇದೆ ಅಂತ ನೀವು ತಿಳ್ಕೊಬೇಡಿ. ಪವರ್ಟಿ ಬೋತ್ ಅರ್ಬನ್ ಏರಿಯಾಸಲ್ಲೂ ಇದೆ, ರೂರಲ್ ಏರಿಯಾಸಲ್ಲೂ ಇದೆ. ಓಕೆನಾ? Since independence, many programs have been launched both by central and state governments to eradicate poverty. ಸೊ ಒಂದು ಬಡತನವನ್ನು ಎರಾಡಿಕೇಟ್ ಮಾಡೋಕ್ಕೆ ಸ್ಟೇಟ್ ಇಂಡಿಪೆಂಡೆನ್ಸ್ ಬಂದಾದ್ಮೇಲೆ, ಇಂಡಿಪೆಂಡೆನ್ಸ್ ಬಂದಾದ್ಮೇಲೆ ಸುಮಾರು ಪ್ರೋಗ್ರಾಮ್ಸ್ ಮತ್ತು ಆ್ಯಕ್ಟ್ಸ್ನ ಜಾರಿಗೆ ತಂದಿದ್ದಾರೆ. ಓಕೆನಾ? BPL ಕಾರ್ಡ್ಸ್ ಆರ್ ಇಶ್ಯೂಡ್ ಟು ದ ಪೂರ್ ಫ್ಯಾಮಿಲೀಸ್. ಸೊ BPL ಕಾರ್ಡ್ಸ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಸು. ಅದನ್ನು ಪೂರ್ ಫ್ಯಾಮಿಲೀಸ್, ಬಡ ಫ್ಯಾಮಿಲೀಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು 5-year plans in India are directed to eradicate poverty and increase per capita income. ಸೊ 5-year ಪ್ಲ್ಯಾನ್ ಬಗ್ಗೆ ನೀವು ತಿಳ್ಕೊಂಡಿರ್ತೀರ, ಇದರಲ್ಲಿ ಎಕನಾಮಿಕ್ಸಲ್ಲಿ ನೀವು ತಿಳ್ಕೊಂಡಿರ್ತಿಲ್ಲ. ಸೊ ಅದರಿಂದನೂ ಪಾವರ್ಟಿ ಕಮ್ಮಿ ಆಗ್ತಾಯಿದೆ. ಜವಾಹರ್ ರೋಜ್ಗಾರ್ ಯೋಜನಾ, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಪ್ರಧಾನ ಮಂತ್ರಿ ಗ್ರಾಮೋದಯ್ ಯೋಜನಾ ಆರ್ ಸಮ್ ಆಫ್ ದ ಸ್ಕೀಮ್ಸ್ ಅಂಡರ್ಟೇಕನ್ ಟು ರೆಡ್ಯೂಸ್ ಪಾವರ್ಟಿ. ಸೊ ಇಲ್ಲಿ ಸ್ವಲ್ಪ ಸ್ಕೀಮ್ಸು ಮತ್ತು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವುದದು? ಜವಾಹರ್ ರೋಜ್ಗಾರ್ ಯೋಜನಾ, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಪ್ರಧಾನ ಮಂತ್ರಿ ಗ್ರಾಮೋದಯ್ ಯೋಜನಾ. ಸೊ ಈ ಒಂದು 3 ಯೋಜನಾ ಕೊಟ್ಟಿದ್ದಾರೆ, 3 ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಅವರ್ಸ್ ಇಸ್ ಅ ಕಂಟ್ರಿ ವಿತ್ ವ್ಯಾಸ್ಟ್ ನ್ಯಾಚುರಲ್ ಆಸ್ ವೆಲ್ ಆಸ್ ಹ್ಯೂಮನ್ ರಿಸೋರ್ಸಸ್. ನಮ್ಮ ಕಂಟ್ರಿ ಒಂದು ದೊಡ್ಡ ಕಂಟ್ರಿ, ಮತ್ತು ಅದರಲ್ಲಿ ತುಂಬ ನ್ಯಾಚುರಲ್ ರಿಸೋರ್ಸಸ್ ಇದೆ, ಹ್ಯೂಮನ್ ರಿಸೋರ್ಸಸ್ಸು ಇದೆ. ಓಕೆನಾ? ಪ್ರಾಪರ್ ಯುಟಿಲೈಸೇಷನ್ ಆಫ್ ದೀಸ್ ರಿಸೋರ್ಸಸ್ ಆನ್ ಪ್ರೊಡಕ್ಟಿವ್ ಲೈನ್ಸ್ ಕುಡ್ ರೆಡ್ಯೂಸ್ ಪಾವರ್ಟಿ ಇನ್ ಅವರ್ ಕಂಟ್ರಿ. ಸೊ ನಾವು ಓವರ್ ಪಾಪ್ಯುಲೇಷನಲ್ಲಿ ನೋಡಿದ್ವಿ, ಹ್ಯೂಮನ್ ರಿಸೋರ್ಸಸ್ನ ಪ್ರಾಪರಾಗಿ ಯೂಸ್ ಮಾಡಿದ್ರೆ ಅದು ಅನ್ಎಂಪ್ಲಾಯ್ಮೆಂಟು, ಪಾವರ್ಟಿನ ಕಮ್ಮಿ ಮಾಡೋದಂತ. ಸೊ ಸೇಮ್ ಥಿಂಗ್ ಇಲ್ಲೂ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಕ್ಯಾನ್ ಬಿ ಅಚೀವ್ಡ್ ಬೈ ಎಕನಾಮಿಕ್ ರಿಫಾರ್ಮ್ಸ್. ಸೊ ಎಕನಾಮಿಕ್ ರಿಫಾರ್ಮ್ಸಿಂದ ಎಕನಾಮಿಕ್ ಇನ್ಇಕ್ವಾಲಿಟಿ ಕಮ್ಮಿ ಆಗತ್ತೆ ಅಂತ ನೋಡಿದ್ದಿದ್ದಾನೆ ಪ್ರಾಬ್ಲಮ್ ನಂಬರ್ 6ಅಲ್ಲಿ. ಸೊ ಸೇಮ್ ಥಿಂಗ್ ಇಲ್ಲೂ ಕೊಟ್ಟಿದ್ದಾರೆ, ಇದರಿಂದ ಪಾವರ್ಟಿನೂ ಸಹ ಕಮ್ಮಿ ಆಗುತ್ತೆ. ಪ್ರಾಬ್ಲಮ್ ನಂಬರ್ 9, ಪ್ರಾಫಿಟರಿಂಗ್. ಪ್ರಾಫಿಟರಿಂಗ್ ಮೀನ್ಸ್ ದ ಎಕ್ಸೆಸ್ ಪ್ರಾಫಿಟ್ಸ್ ಅರ್ನಿಂಗ್ ಟ್ರೆಂಡ್ ಅಟ್ ದ ಕಾಸ್ಟ್ ಆಫ್ ಜನರಲ್ ಪಬ್ಲಿಕ್ ಆರ್ ಕನ್ಸ್ಯೂಮರ್ಸ್. ಪ್ರಾಫಿಟರಿಂಗ್ ಅಂದರೆ ಲಿಮಿಟ್ಸ್ಗಿಂತ ಹೆಚ್ಚು ಲಾಭ ಮಾಡೋದು, ಮತ್ತು ಜನರಲ್ ಪಬ್ಲಿಕ್ನ, ಸಾರ್ವಜನಿಕರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಓಕೆನಾ? ದಿಸ್ ರೆಫರ್ಸ್ ಟು ದ ಗೇನಿಂಗ್ ಆಫ್ ಹ್ಯೂಜ್ ಮನಿ ಬೈ ಈಸಿ ಮೆಥಡ್ ಇನ್ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಸ್ವಲ್ಪನೂ ಕಷ್ಟಪಡದೆ ಹೆಚ್ಚು, ಲಿಮಿಟ್ಸ್ಗಿಂತ ಹೆಚ್ಚು ಪ್ರಾಫಿಟ್ ಮಾಡ್ಕೊಳೋದು, ಇದಕ್ಕೆ ಪ್ರಾಫಿಟರಿಂಗ್ ಅಂತ ಕರಿತೀವಿ. ದಿಸ್ ಈಸಿ ಮನಿ ಕರಪ್ಟ್ ಸೊಸೈಟಿ. ಸೊ ಈ ಒಂದು ಈಸಿಯಾಗಿ ಪಡೆದಿರೋಂಥ ಒಂದು ಹಣ ಸೊಸೈಟಿನ ಕರಪ್ಟ್ ಮಾಡುತ್ತೆ, ಸೊಸೈಟಿನ ಫುಲ್ಲು ಕರಪ್ಷನ್ ಮಾಡುತ್ತೆ. ಸೊ ಕರಪ್ಷನ್ದು ಒಂದು ಡೆಫಿನೇಷನ್ ಇದೇ ಥರ ಇದೆ, ಮೇಕಿಂಗ್ ಆಫ್ ಮನಿ ಬೈ ಬ್ರೈಬರಿ ಆರ್ ಅದರ್ ಅನ್ಲಾಫುಲ್ ಮೀನ್ಸ್ ಅಂತ. ಓಕೆನಾ? ಇಟ್ ಕ್ರಿಯೇಟ್ಸ್ ಎಕನಾಮಿಕ್ ಇನ್ಇಕ್ವಾಲಿಟಿ ಆ್ಯಂಡ್ ಎನ್ಹಾನ್ಸಸ್ ಪಾವರ್ಟಿ. ಸೊ ಇದರಿಂದ ಒಂದೇ ಸೆಕ್ಷನ್ ಆಫ್ ದ ಸೊಸೈಟಿ ರಿಚ್ ಆಗ್ತಾ ಇರ್ತಾರೆ, ಮತ್ತು ಎಕ್ಸ್ಪ್ಲಾಯ್ಟ್ ಆಗೋರು ಪೂರ್ ಆಗ್ತಾ ಇರ್ತಾರೆ. ಸೊ ಇದರಿಂದ ಎಕನಾಮಿಕ್ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ. ಇಟ್ ಈವನ್ ಎನ್ಕರೇಜಸ್ ಕ್ರೈಮ್ಸ್ ಇನ್ ಸೊಸೈಟಿ. ಇದರಿಂದ ಬಡವರಿಗೆ ಕೋಪ ಬಂದುಬಿಟ್ಟು ಕ್ರೈಮ್ಸ್ ಮಾಡ್ತಾರೆ, ಶ್ರೀಮಂತರು ಸಹ ಇನ್ನೂ ದುಡ್ಡು ಮಾಡ್ಕೊಳ್ಬೇಕಂತಲೂ ಸಹ ಕ್ರೈಮ್ಸ್ ಮಾಡ್ತಾರೆ. ಇನ್ ಎಕನಾಮಿಕ್ ಫ್ರಂಟ್, ಪ್ರಾಫಿಟರಿಂಗ್ ಇಸ್ ದ ರಿಸಲ್ಟ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಆಫ್ ಟ್ರೇಡ್. ಸೊ ಪ್ರಾಫಿಟರಿಂಗು ಒಂಥರ ಕರಪ್ಷನಿಗೆ ತುಂಬ ಸಿಮಿಲರು. ಸೊ ಇದು ಸಹ ಅನ್ಎಥಿಕಲ್ ಪ್ರಾಕ್ಟೀಸಸ್. ಓಕೆನಾ? ಸೊ ಇದೊಂಥರ ಅನ್ಲಾಫುಲ್. ಓಕೆನಾ? ಲೀಗಲಿ ತಪ್ಪು. ಸೊ ಇದೊಂಥರ ಅವಶ್ಯಕತೆಗಿಂತ ಇನ್ನೂ ಹೆಚ್ಚು ದುಡ್ಡು ಮಾಡ್ಕೊಳೋದು. ಕಂಟಿನ್ಯೂಸ್ ರೈಸಸ್ ಇನ್ ದ ಪ್ರೈಸ್ ರಿಸಲ್ಟ್ಸ್ ಇನ್ ಇನ್ಫ್ಲೇಟೇಷನ್. ಸೊ ಪ್ರೈಸಸ್ದು ದರ ಹೆಚ್ಚಾಗ್ತಾ ಹೋದರೆ ಅದಕ್ಕೆ ತೊಂದರೆ, ಅದರಿಂದ ಪ್ರಾಫಿಟರಿಂಗ್ ಹೆಚ್ಚಾಗುತ್ತೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ದಿಸ್ ಸಿಗ್ನಿಫಿಕೆಂಟ್ಲಿ ಎರೋಡ್ಸ್ ದ ಲಾರ್ಜ್ ಚಂಕ್ ಆಫ್ ದ ಇನ್ಕಮ್ ಆಫ್ ದ ಮಾಸಸ್. ಸೊ ಇದರಿಂದ ಇನ್ಕಮ್ಮು ಜಾಸ್ತಿ ಆಗಿಬಿಡುತ್ತೆ, ಯಾರ್ದು? ಬಿಸ್ನೆಸ್ ಮಾಡೋರ್ದು, ಮತ್ತು ಜನರಿಗೂ ಕಷ್ಟ ಆಗ್ತಾ ಇರುತ್ತೆ. ಅನ್ಚೆಕ್ಡ್ ಪ್ರೈಸ್ ರೈಸ್ ಈಸ್ ದ ಮೇನ್ ಕಾಸ್ ಆಫ್ ಅನ್ಡ್ಯೂ ಪ್ರಾಫಿಟರಿಂಗ್. ಸೊ ಇದರಿಂದ ಚೆಕ್ ಮಾಡ್ದೇ ಹಂಗಂಗೆ ಪ್ರೈಸ್ ದರನ ಹೆಚ್ಚು ಮಾಡೋದು. ಓಕೆನಾ? ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಹೆಚ್ಚು ಮಾಡೋದು. ಸೊ ಇದರಿಂದ ಪ್ರಾಫಿಟರಿಂಗ್ ಆಗುತ್ತೆ. ಇನ್ಕ್ರೀಸ್ ಇನ್ ಪ್ರಾಫಿಟ್ ಮಾರ್ಜಿನ್ಸ್ ಆಫ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಎಸ್ಪೆಷಲಿ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಹ್ಯಾವ್ ಪೇಡ್ ದ ಪಾತ್ ಫಾರ್ ಪ್ರಾಫಿಟರಿಂಗ್. ಸೊ ಫಸ್ಟು ಪ್ರೊಡ್ಯೂಸರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಏನಂತ ಹೇಳ್ತೀನಿ ನೋಡಿ. ಸೊ ಪ್ರೊಡ್ಯೂಸರ್ಸ್ ಅಂದರೆ ಮೇನಾಗಿ ಫ್ಯಾಕ್ಟ್ರೀಸಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ ತಾನೆ, ಅವ್ರು ಪ್ರೊಡ್ಯೂಸರ್ಸು, ಅಥವಾ ಇಂಡಸ್ಟ್ರೀಸಲ್ಲಿ. ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ನೀವು ಕಾಮನಾಗಿ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬರ್ತಿರ್ತಾನೆ ಸಾಮಾನು, ಅಂಥವರಿಗೆ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ. ಅಂಗಡಿಲಿರೋರೆ ಆ ಸಾಮಾನನ್ನು ತಯಾರಿಸಿರಲಿಲ್ಲ,
ಓಕೆನಾ. ಸೊ ರಿಯಲ್ ಆಗಿ ಬೇರೆ ಕಡೆಯಿಂದನೇ ಅವರು ಕಮ್ಮಿ ದುಡ್ಡಿಗೆ ತೊಗೊಂಡು ಬಂದಿರ್ತಾರೆ, ಇಲ್ಲಿ ಸ್ವಲ್ಪ ಹೆಚ್ಚು ದುಡ್ಡಿಗೆ ಮಾರಾಟ ಮಾಡ್ತಾರೆ. ಸೊ ಈಗ ಒಂದು ವೇಳೆ ಪ್ರೊಡ್ಯೂಸರ್ಸು ಅಂದರೆ ಅಲ್ಲಿ ಮೇನ್ ಆಗಿ ಪ್ರೊಡ್ಯೂಸ್ ಮಾಡಿದವರು ಹೆಚ್ಚು ದುಡ್ಡು ಮಾಡಿದ್ರೆ ಇವರು ಆ ಸಾಮಾನನ್ನು ಖರೀದಿಸಲ್ಲ, ಆಗ ನಮ್ಗೆ ಹೇಗೆ ಆ ಸಾಮಾನು ಸಿಗುತ್ತೆ? ಸೊ ಇದು ಒಂದು ಪ್ರಾಬ್ಲಮ್. ಮತ್ತು ಈಗ ಡಿಸ್ಟ್ರಿಬ್ಯೂಟರ್ಸೇ ಕಮ್ಮಿ ದುಡ್ಡಿಗೆ ತಗೊಂಡು ಹೆಚ್ಚು ದುಡ್ಡಿಗೆ ಮಾರಿದ್ರೆ ಅಲ್ಲೂ ನಮಗೆ ಪ್ರಾಬ್ಲಮ್. ಅಂದರೆ ಯಾರು ಕೊಂಡ್ಕೊಳ್ತಾ ಇರ್ತಾನೆ ಸಾಮಾನು, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕನ್ಸ್ಯೂಮರ್ಸಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಪ್ರಾಫಿಟರಿಂಗ್ ಚೆಕ್ ಮಾಡ್ದೇನೆ ಹಂಗೆ ಪ್ರೈಸ್ನ ರೈಸ್ ಮಾಡೋದು. ಓಕೆನಾ. ದಿಸ್ ಟ್ರೆಂಡ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ರೆಗ್ಯುಲೇಟೆಡ್ ಬೈ ದ ಸ್ಟೇಟ್ ಅಥಾರಿಟೀಸ್. ಸೊ ಸ್ಟೇಟ್ ಅಥಾರಿಟಿಯವರು ಕರೆಕ್ಟಾಗಿ ಚೆಕ್ ಮಾಡಿ, ಪ್ರೈಸ್ ಲಿಸ್ಟೆಲ್ಲ ಚೆಕ್ ಮಾಡಿ ಈ ಒಂದು ಪ್ರಾಫಿಟರಿಂಗ್ನ ಕಂಟ್ರೋಲ್ ಮಾಡಬೇಕು. ದಿಸ್ ನೆಸೆಸಿಟೀಸ್ ಸ್ಟ್ಯಾಬಿಲೈಸೇಷನ್ ಆಫ್ ಪ್ರೈಸ್ ಲೆವೆಲ್. ಸೊ ಪ್ರೈಸ್ ಲೆವೆಲ್ನ ಸ್ಟ್ಯಾಬಿಲೈಸ್ ಮಾಡುತ್ತೆ, ಇದನ್ನು ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ. Monopoly of business houses, spread of multinational companies, unhealthy market prices, hoarding, black marketing, lack of proper price monitoring by commercial authorities are some of the factors which lead to profiteering. So ಇವೆಲ್ಲ ಇಲ್ಲಿಗಲ್ ಆಗಿ ಪ್ರಾಫಿಟ್ನ ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಕಂಪನೀಸ್ದು. ಸೊ ಮೊನೊಪೊಲಿ ಬಿಸ್ನೆಸ್ಸು, ಸೊ ಬಿಸ್ನೆಸ್ದು ಯಾವುದಾದ್ರು ಒಂದು ಬಿಸ್ನೆಸ್ಸು ಅವ್ರು ಮಾತ್ರ ಮಾಡ್ತಾ ಇದ್ದಿದ್ರೆ ಅಂದರೆ ಒಂದು ಲೋಕಲ್ ಏರಿಯಾದಲ್ಲಿ, ಸೊ ಅದಕ್ಕೆ ಮೊನೊಪೊಲಿ ಆಫ್ ಬಿಸ್ನೆಸ್ ಅಂತೀವಿ. ಮಲ್ಟಿನ್ಯಾಷನಲ್ ಕಂಪನೀಸ್ ಅಂದರೆ ನಿಮ್ಗೆ ಗೊತ್ತು, ಇಂಟರ್ನ್ಯಾಷನಲ್ ಕಂಪನೀಸು. ಅನ್ಹೆಲ್ದಿ ಮಾರ್ಕೆಟ್ ಪ್ರಾಕ್ಟೀಸಿಂಗ್ ಅಂದರೆ ದರ ಹೆಚ್ಚು ಮಾಡಿಬಿಡೋದು ಸಡನ್ನಾಗಿ. ಹೋರ್ಡಿಂಗ್, ಬ್ಲ್ಯಾಕ್ ಮಾರ್ಕೆಟಿಂಗ್, ಇವೆಲ್ಲ ಸೇಮ್ ಮೀನಿಂಗಲ್ಲೇ ಬರುತ್ತೆ. ಓಕೆನಾ. ಸೊ ಇದರಿಂದ ಪ್ರಾಫಿಟರಿಂಗ್ ಹೆಚ್ಚಾಗ್ತಾ ಇದೆ. ಪ್ರಾಪರ್ ಗೌರ್ಮೆಂಟಲ್ ರೆಗ್ಯುಲೇಷನ್ಸ್, ಕಂಟ್ರೋಲ್ ಆಫ್ ಪ್ರೈಸ್ ಇಂಡೆಕ್ಸ್, ಎಕ್ಸ್ಪಾನ್ಷನ್ ಆಫ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೆಕ್ಟರ್, ಪ್ರಾಪರ್ ಟ್ಯಾಕ್ಸೇಷನ್ ಪಾಲಿಸಿ ಆರ್ ಸಮ್ ಆಫ್ ದ ರೆಮಿಡಿಯಲ್ ಮೆಜರ್ಸ್ ಟು ಚೆಕ್ ದ ಪ್ರಾಫಿಟರಿಂಗ್. ಸೊ ಪ್ರಾಫಿಟರಿಂಗ್ ಇದು. ಓಕೆನಾ. ಪ್ರಾಫಿಟರಿಂಗ್ ಅಂತ ಇದೆ, ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಪ್ರಾಪರ್ ಗೌರ್ಮೆಂಟಲ್ ರೆಗ್ಯುಲೇಷನ್ಸ್, ಗೌರ್ಮೆಂಟಿಂದ ಸರಿಯಾಗಿ ಲಾಸ್ ಬರಬೇಕು, ಅದನ್ನು ರೆಗ್ಯುಲೇಟ್ ಆಗಬೇಕು. ಪ್ರೈಸ್ ಇಂಡೆಕ್ಸ್ನ ಚೆಕ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಮತ್ತು ಕೋಆಪರೇಟಿಂಗ್ ಮಾರ್ಕೆಟಿಂಗ್ ಸೆಕ್ಟರ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಮತ್ತು ಮೊನೊಪೊಲಿ ಬಿಸ್ನೆಸ್ನ ಕಮ್ಮಿ ಮಾಡಬೇಕು. ಟ್ಯಾಕ್ಸು ಹಾಕಬೇಕು. ಯಾರು ಜಾಸ್ತಿ ದುಡ್ಡು ಮಾಡ್ಕೊತಿರ್ತಾನೆ ಯಾವ ಕಂಪನೀಸು, ಸೊ ಎಲ್ಲರಿಗೂ ಸಹ ಟ್ಯಾಕ್ಸ್ ಹಾಕಬೇಕು. ಆಗ ಅವರು ಸೊ ಅವ್ರದ್ದೊಂದು ಪ್ರಾಫಿಟ್ ಮಾಡ್ಕೊಳ್ಳೋ ಒಂದು ರೇಟ್ನ ಕಮ್ಮಿ ಮಾಡ್ತಾರೆ. ಮತ್ತು ಇವೆಲ್ಲ ಸ್ವಲ್ಪ ರೆಮಿಡಿಯಲ್ ಮೆಷರ್ಸು ಪ್ರಾಫಿಟರಿಂಗ್ನ ಕಮ್ಮಿ ಮಾಡೋಕೆ. ಓಕೆನಾ. ಸೊ ಇದನ್ನು ಫುಲ್ಲು ತಡೆಗಟ್ಟೋಕ್ಕಾಗಲ್ಲ. ಪ್ರಾಫಿಟರಿಂಗ್ ಎಂಬ ಒಂದು ತಿಂಗು ಇದ್ದೇ ಇರುತ್ತೆ. ಯಾಕಂದರೆ ಅಂಗಡಿಯವ್ರಿಗೂ ಸ್ವಲ್ಪ ಲಾಭ ಆಗಲೇಬೇಕು ತಾನೆ, ಇಲ್ಲಾಂದ್ರೆ ಅವ್ರಿಗೇನು ಲಾಭ ಆಗಲ್ಲ. ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬೇಕು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಥಿಂಗ್ ಇದು ಸ್ಮಗ್ಲಿಂಗು. ಇದೊಂದು ಸ್ವಲ್ಪ ಚಿಕ್ಕ ಟಾಪಿಕ್ಕೆ ನೋಡೋಣ. ಸ್ಮಗ್ಲಿಂಗ್ ಹಾರ್ಮ್ಸ್ ದ ನ್ಯಾಷನಲ್ ಎಕನಾಮಿಕ್ ಇಂಟ್ರೆಸ್ಟ್. ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಆ್ಯಂಡ್ ಮಾರ್ಕೆಟ್ ಸಫರ್ ಬೈ ದ ಅನ್ಸೌಂಡ್ ಪ್ರಾಕ್ಟೀಸ್ ಆಫ್ ಸ್ಮಗ್ಲಿಂಗ್. ಸೊ ಸ್ಮಗ್ಲಿಂಗ್ ಎಂಬ ಒಂದು ತಿಂಗು ಮಾರ್ಕೆಟ್ ಎಕನಾಮಿಕ್ ಇಂಟ್ರೆಸ್ಟ್, ನ್ಯಾಷನಲ್ ಎಕನಾಮಿಕ್ ಇಂಟ್ರೆಸ್ಟ್ನ ಧಕ್ಕೆ ಉಂಟು ಮಾಡುತ್ತೆ. ಓಕೆನಾ. ಅದಕ್ಕೆ ಸೊ ಏನು ಇದಂತ ನೋಡೋಣ. ಇಟ್ ಅಡ್ವರ್ಸ್ಲಿ ಎಫೆಕ್ಟ್ಸ್ ದ ನ್ಯಾಷನಲ್ ಎಕನಾಮಿ ಆ್ಯಂಡ್ ಮಾರ್ಕೆಟ್ ಕಂಡೀಷನ್ಸ್. ಸ್ಮಗ್ಲಿಂಗ್ ಕ್ಯಾನ್ ಬಿ ಚೆಕ್ಡ್ ಎಫೆಕ್ಟಿವ್ಲಿ ಬೈ ಎನ್ಕರೇಜಿಂಗ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್. ಫಸ್ಟ್ ನಾನು ನಿಮಗೆ ಸ್ಮಗ್ಲಿಂಗ್ ಅಂದರೆ ಅಂತ ಹೇಳ್ತೀನಿ. ಸೊ ಇಲ್ಲೀಗಲ್ ಆಗಿ ಗೌರ್ಮೆಂಟಿಗೆ ತಿಳಿದೇ ಇಲ್ದಿದ್ದಂಗೆ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡೋದಕ್ಕೆ, ಅದು ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾವುದೇ ಆದರೂ ಒಂದು ಪ್ರಾಡಕ್ಟ್ನ ಇಲ್ಲೀಗಲ್ ಆಗಿ ಗೌರ್ಮೆಂಟಿಗೆ ತಿಳಿದೇ ಇಲ್ದಿದ್ದಂಗೆ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡೋದಕ್ಕೆ ಸ್ಮಗ್ಲಿಂಗ್ ಅಂತ ಕರಿತೀವಿ. ಸೊ ಇದರಿಂದ ಅವರು ಇಂಡಿವಿಜುವಲ್ ಆಗಿ ಲಾಭ ಪಡ್ಕೊತಾ ಇರ್ತಾರೆ. ನ್ಯಾಷನಲ್ ಎಕನಾಮಿಗೆ ಏನು ಅಂದರೆ ಲಾಭನೂ ಆಗಲ್ಲ, ಸ್ವಲ್ಪ ನಷ್ಟನೇ ಆಗುತ್ತೆ. ಓಕೆನಾ. ನ್ಯಾಷನಲ್ ಎಕನಾಮಿಗೆ ಸೊ ಇದರಿಂದ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಸೊ ಇದನ್ನು ತಡೆಗಟ್ಟಲು ಏನು ಮಾಡಬೇಕು? ಸ್ಮಗ್ಲಿಂಗ್ ಕ್ಯಾನ್ ಬಿ ಚೆಕ್ಡ್ ಎಫೆಕ್ಟಿವ್ಲಿ ಬೈ ಎನ್ಕರೇಜಿಂಗ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್. ಸೊ ಅದನ್ನು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡೋ ಒಂದು ಸ್ಥಳ ಇರುತ್ತೆ ತಾನೆ, ಅಥವಾ ಯಾರಾದರೂ ಇರ್ಬೋದು, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತು ಸ್ಮಗ್ಲಿಂಗ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಓಕೆನಾ. ಮತ್ತು ಟ್ಯಾಕ್ಸಸ್ ಎಲ್ಲ ಸರಿಯಾಗಿ ಹಾಕಬೇಕು. ಸೂಟೇಬಲ್ ಮಾಡ್ಯುಲೇಷನ್ಸ್ ಆಫ್ ಡೊಮೆಸ್ಟಿಕ್ ಮಾರ್ಕೆಟ್ ಪ್ರೈಸಸ್, ಪ್ರಾಪರ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪಾಲಿಸಿ ಎಕ್ಸಿಮ್, ಸ್ಟ್ರಿಕ್ಟ್ ಕೋಸ್ಟಲ್ ವಿಜಿಲೆನ್ಸ್ ಸರ್ವಿಸ್, ಪ್ಯೂನಿಟಿವ್ ಮೆಜರ್ಸ್ ಆ್ಯಂಡ್ ಇಂಟರ್-ಸ್ಟೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಆರ್ ಮೇನ್ ರೆಮಿಡೀಸ್ ಟು ಚೆಕ್ ಸ್ಮಗ್ಲಿಂಗ್. ಸೊ ಕಾಮನ್ನಾಗಿ ಕೋಸ್ಟಲ್ ಏರಿಯಾಸಲ್ಲೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅಲ್ಲಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ನ ಇಟ್ಟು ಚೆಕ್ ಮಾಡೋದು. ಮತ್ತು ಇಂಟರ್ ಸ್ಟೇಟ್, ಸೊ ಸ್ಟೇಟ್ಸ್ ನಡುವೆ ಏನೋ ಸ್ಮಗ್ಲಿಂಗ್ ಆಗ್ತಾ ಇದೆಯಾ, ಬಾರ್ಡರ್ಸಲ್ಲಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡೋದು. ಮತ್ತು ಇದಾಯಿತು. ಮತ್ತು ಪ್ರಾಪರ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪಾಲಿಸಿ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟಿಗೆ ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಜಾರಿಗೆ ತರೋದು. ಡೊಮೆಸ್ಟಿಕ್ ಮಾರ್ಕೆಟ್ ಪ್ರೈಸಸ್ನ ಚೆಕ್ ಮಾಡೋದು. ಸೊ ಇವೆಲ್ಲ ಸ್ವಲ್ಪ ರೆಮಿಡೀಸು ಸ್ಮಗ್ಲಿಂಗ್ನ ತಡೆಗಟ್ಟಕ್ಕೆ. ಸೊ ಆ್ಯಕ್ಚುಲಿ ಸ್ಮಗ್ಲಿಂಗಿಂದ ಪ್ರಾಫಿಟರಿಂಗು ಹೆಚ್ಚಾಗುತ್ತೆ, ಪ್ರಾಫಿಟರಿಂಗಿಂದ ಮತ್ತು ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ಸೊ ಈಗ 10 ಪ್ರಾಬ್ಲಮ್ಸ್ ಓದ್ತಾ ಇದ್ದೀವಿ ತಾನೆ, ಅವೆಲ್ಲ ಪ್ರಾಬ್ಲಮ್ಸು ಇಂಟರ್ಲಿಂಕ್ಡ್. ಓಕೆನಾ. ಫಾರ್ ಎಕ್ಸಾಂಪಲ್ ಲೋವರ್ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಇದ್ದಂಗೆ ಪೋವರ್ಟಿ ಹೆಚ್ಚಾಗುತ್ತೆ. ಸೊ ಅವೆರಡು ಡಿಫ್ರೆಂಟ್ ಪ್ರಾಬ್ಲಮ್ಸು. ಸೊ ಅವೆಲ್ಲ ಒಂಥರ ಇಂಟರ್ಲಿಂಕ್ಡ್, ಆ ಥರ ತಿಳ್ಕೊಳ್ಬೋದು ನೀವು. Proper awareness among the citizens has to be created that smuggling is an anti-national
is an anti-national and economically a crime. ಸೊ ಸ್ಮಗ್ಲಿಂಗ್ ಎಂಬ ಒಂದು ಥಿಂಗು ನ್ಯಾಷನಲ್ ಲೆವೆಲಲ್ಲಿ ಅಥವಾ ಯಾವ ಲೆವೆಲಲ್ಲಾದ್ರೂ ಒಂದು ಕ್ರೈಮು ತಪ್ಪದು ಅಂತ ಜನರಿಗೆ ಅರಿವನ್ನು ಮೂಡಿಸ್ಬೇಕು. ಸೋಷಿಯಲ್ ಬೈಕಾಟ್ ಆಫ್ ಸ್ಮಗಲ್ಡ್ ಗೂಡ್ಸ್ ಹ್ಯಾವ್ ಆನ್ ಎಫೆಕ್ಟ್ ಆನ್ ಚೆಕಿಂಗ್ ಸ್ಮಗಲಿಂಗ್. ಸೊ ಸ್ಮಗಲ್ಡ್ ಗೂಡ್ಸ್ ಯಾವ್ಯಾವುದಂತ ಈಸಿಯಾಗಿ ನಮ್ಗೆ ಗೊತ್ತಾಗತ್ತೆ. ಸೊ ಈಗ ಸದ್ಯಕ್ಕೆ ಅದು ಬೇಡ. ಸೊ ಅದನ್ನು ಬೈಕಾಟ್ ಮಾಡಬೇಕು ಜನನೇ, ಅದನ್ನು ಬೈ ಮಾಡೋಕ್ಕಿಲ್ಲ. ಓಕೆನಾ. ಸೊ ಮೇಡ್ ಇನ್ ಚೈನಾ ಎಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಆ ಥರ ಎಲ್ಲ ಮಾಡೋದ್ರಿಂದ ಸ್ಮಗ್ಲಿಂಗ್ ತಡೆಗಟ್ಬೋದು. ಆಗ ಯಾರು ಸ್ಮಗಲ್ ಮಾಡಿರ್ತಾರೆ ಅವ್ರಿಗೂ ಲಾಭ ಆಗಲ್ಲ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಲಾಭ ಆಗಲ್ಲ. ಒಟ್ಟಾರೆ ಸ್ಮಗ್ಲಿಂಗ್ ನಿಂತು ಬಿಡುತ್ತೆ. Indian citizens should not sit back thinking that the responsibility of eradicating the above mentioned ills lies solely with the government. ಸೊ ಈಗ ನಾವು 10 ಮೇನ್ ಪ್ರಾಬ್ಲಮ್ಸ್ನ ನೋಡೋದಿತ್ತಾನೆ. ಸೊ 10 ಮೇನ್ ಪ್ರಾಬ್ಲಮ್ಸ್ನ ಒಂದ್ಸತಿ ರೀಕ್ಯಾಪ್ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್. ಫಸ್ಟ್ ಪ್ರಾಬ್ಲಮ್ ಕಮ್ಯುನಲಿಸಮ್ ತಾನೆ. ಕಮ್ಯುನಲಿಸಮ್ is one of the biggest evils in India. So it refers to the splitting of the society on the basis of religion and strong feeling for the religion. So ಇದು ಕಮ್ಯುನಲಿಸಮ್, one of the problem. Next, regionalism. Regionalism is the splitting of people and the strong feeling in the favor of the local area in which they live ತಾನೆ. ಇದ್ರದ್ದು ಹೆಚ್ಚಿನ ಮಾಹಿತಿಗೋಸ್ಕರ ಪಾರ್ಟನ್ನು ನೀವು ನೋಡ್ಬೋದು. ಓಕೆನಾ. ಸೊ ಅದನ್ನು ಮಿಸ್ ಮಾಡಬೇಡಿ, ಅದನ್ನು ನೋಡಿ. ಓಕೆನಾ. ಇಲ್ಲಿಟ್ರಸಿ ಅಂದರೆ ದ ಲ್ಯಾಕ್ ಆಫ್ ಎಜುಕೇಷನ್ ವಿಚ್ ಈಸ್ ಸಪೋರ್ಟೆಡ್ ಟು ದ ಕಾಮನ್ ಪೀಪಲ್. ಸೊ ಇದಕ್ಕೆ ಇಲಿಟ್ರಸಿ ಅಂತ ಕರಿತೀವಿ. ಕರಪ್ಷನ್. ಸೊ ಕರಪ್ಷನ್ is the practice of making money through bribery or other unlawful means ತಾನೆ. ಆಮೇಲೆ ಸ್ಟೇಟಸ್ ಆಫ್ ವುಮೆನ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಮೆನಿ ಆ್ಯಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಸೊ ಸಮಾಜದಲ್ಲಿ ಹೆಣ್ಮಕ್ಳದ್ದು ಒಂದು ಸ್ಥಾನ ಉದ್ಧಾರ ಆಗಬೇಕು. ಓಕೆನಾ. ಸೊ ಅದನ್ನು ಇಂಪ್ರೂವ್ ಮಾಡಬೇಕು, ಹೆಣ್ಮಕ್ಳ ಒಂದು ಸ್ಥಾನ. ನೆಕ್ಸ್ಟು ಎಕನಾಮಿಕ್ ಇನ್ಇಕ್ವಾಲಿಟಿ ಎಲ್ಲ ಇವತ್ತೇ ನೋಡಿದ್ವಿ ನಾವು. ಎಕನಾಮಿಕ್ ಇನ್ಇಕ್ವಾಲಿಟಿ ಅಂದರೆ ರಿಚ್ ಮತ್ತು ಪೂರು, ಅರ್ಬನ್ ಮತ್ತು ರೂರಲ್ ನಡುವೆ ಇರುವಂಥ ಒಂದು ಗ್ಯಾಪ್ನ ಮುರಿಬೇಕು ಇದನ್ನು. ಓಕೆನಾ. ಈ ಒಂದು ಪ್ರಾಬ್ಲಮ್. ನೆಕ್ಸ್ಟು ಓವರ್ ಪಾಪ್ಯುಲೇಷನ್ ಅಂತೂ ನಿಮ್ಗೆ ಗೊತ್ತು, ಜನಸಂಖ್ಯೆ ಸ್ಫೋಟ ತಾನೆ. ನೆಕ್ಸ್ಟ್ ಪೋವರ್ಟಿ ಅಂದರೆ ಪೋವರ್ಟಿ is the problem where people cannot get basic facilities like housing, clothing and food ತಾನೆ. ಸೊ ಇದು ಪವರ್ಟಿ ಆಯಿತು. ಪ್ರಾಫಿಟರಿಂಗ್ ಅಂತ ನಿಮ್ಗೆ ಗೊತ್ತು, ಮೇಕಿಂಗ್ ಎಕ್ಸೆಸ್ ಪ್ರಾಫಿಟ್ಸ್ ಅರ್ನಿಂಗ್ ಟ್ರೆಂಡ್ ಅಟ್ ದ ಕಾಸ್ಟ್ ಆಫ್ ಜನರಲ್ ಪಬ್ಲಿಕ್ ಆರ್ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ಸ್ನ ಸಾರ್ವಜನಿಕರಿಗೆ ಎಕ್ಸ್ಪ್ಲಾಯ್ಟ್ ಮಾಡಿ ಜಾಸ್ತಿ ದುಡ್ಡನ್ನು ಮಾಡ್ಕೊಳೋದು, ಲಾಭ ಗಳಿಸೋದು. ಸ್ಮಗ್ಲಿಂಗ್ ಅಂದರೆ ಏನಂತ ಈಗಲೇ ನೋಡಿದ್ವಿ ನಾವು. ಇದು ಒಂಥರ ಇಲ್ಲೀಗಲ್ ಮೀನ್ಸ್ ಆಫ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ವಿದೌಟ್ ದ ಇದು ಕೊಟ್ಟಿಲ್ಲ ಅದರದ್ದು, ಆದರೆ ಮೀನಿಂಗ್ ನಿಮ್ಗೆ ಗೊತ್ತಾಗಿರುತ್ತೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟು ಗೌರ್ಮೆಂಟಿಗೆ ಗೊತ್ತಿಲ್ಲದಿದ್ದಂಗೆ ಅಂದರೆ ಇಲ್ಲೀಗಲ್ ಆಗಿ ಮಾಡೋದು. ಸೊ ಇದಕ್ಕೆ ಸ್ಮಗ್ಲಿಂಗ್ ಅಂತ ಕರಿತೀವಿ. ಸೊ ಈ 10 ಪ್ರಾಬ್ಲಮ್ಸ್ ಇದೆ ತಾನೆ. ಇದಕ್ಕೆ ನಾವು ಏನು ತಿಳ್ಕೊಳ್ಬಾರ್ದು ಅಂದರೆ ಇದನ್ನು ಎರಾಡಿಕೇಟ್ ಮಾಡೋದು, ಇದನ್ನು ತಡೆಗಟ್ಟೋದು ಬರೀ ಗೌರ್ಮೆಂಟಿದ ಕೆಲಸ ಅಂತ ನಾವು ತಿಳಿಬಾರ್ದು. ಓಕೆನಾ. ನಮ್ಮದು ಕೆಲಸ ಇದೆ. ಓಕೆನಾ. ಅದರಲ್ಲಿ ಟ್ರೈಂಗ್ ಟು ಟ್ಯಾಕಲ್ ದ ಪ್ರಾಬ್ಲಮ್ಸ್ ಅಟ್ ದ ಇಂಡಿವಿಜುವಲ್ ಲೆವೆಲ್ ವಿಲ್ ಲೀಡ್ ಟು ಗುಡ್ ರಿಸಲ್ಟ್ಸ್. ಸೊ ಈ ಒಂದು ಪ್ರಾಬ್ಲಮ್ಸ್ನ ಇಂಡಿವಿಜುವಲ್ ಅಂದರೆ ನಮ್ಮ ಲೆವೆಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇದನ್ನು ತಡೆಗಟ್ಟಬೇಕು. ಫಾರ್ ಎಕ್ಸಾಂಪಲ್ ಸ್ಮಗ್ಲಿಂಗು, ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬಾರ್ದು, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಸ್ಮಗ್ಲಿಂಗ್ ಆಗಿರ್ಬೋದು, ಪ್ರಾಫಿಟರಿಂಗ್ ಆಗಿರ್ಬೋದು, ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಒಂದೊಂದು ಪ್ರಾಬ್ಲಮ್ಮು ಸಹ ನಮ್ಮ ಕೈಯಲ್ಲೇ ಇದೆ, ಅದನ್ನು ತಡೆಗಟ್ಟೋಕ್ಕೆ. ಓಕೆನಾ. ಸೊ ಇದೇ ಇಲ್ಲ ಇನ್ ಮೀನಿಂಗು. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಕೆಲವೊಂದು ಎಕ್ಸಸೈಸಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾವು ಈಗ ನೋಡೋಣ. ಡೆವಲಪಿಂಗ್ ಡೀಪ್ ಅಟ್ಯಾಚ್ಮೆಂಟ್ ವಿತ್ ದ ಪ್ಲೇಸ್ ಆಫ್ ಲಿವಿಂಗ್ ಇಸ್ ಕಾಲ್ಡ್ ಕರೆಕ್ಟ್. ರೀಜನಲಿಸಮ್. ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ಇಂಡಿಯಾ ಇನ್ ಡ್ಯಾಶ್ ಇನ್ ಇಂಡಿಯಾ 1956. In Karnataka, there is dash to curb corruption. Lokayukta. Population of India has crossed dash crores as per 2011 census, 121 crores. Getting more profits from consumers is called correct profiteering. ಸೊ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. ಇಲ್ಲಿರೋ ಕ್ವಶನ್ ಆನ್ಸರ್ಸ್ನ ನೀವು ಬರ್ಕೊಂಡು ನಿಮ್ಮನ್ನು ನೀವೇ ಟೆಸ್ಟ್ ಮಾಡಿ. ಥ್ಯಾಂಕ್ ಯು.